ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಅಮ್ಮನ ಮನೆಗೆ ಊರಿಗೆ ಹೋಗಬೇಕಿತ್ತು. ಅದಕ್ಕೆ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ಟೆನ ನೆನೆಸ್ಕೊಳ್ತಾ ಇದ್ದೀನಿ. ಬಟ್ಟೆನ ನೆನೆಸಿ ಒಗೆದ್ಬಿಟ್ಟು ಒಣಗಕ್ಕೆ ಹಾಕಿ ಬೇಗ ತಿಂಡಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಭಾತನ್ನ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಕೇಸರಿ ಭಾತನ್ನ ಮಾಡಿದ ನಂತರ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೆಲ್ಲ ತೊಳೆದು ನಂತರ ಅಮ್ಮ ನನಗೆ ಉಪ್ಪಿಟ್ಟು ಬೇಡ ಕೇಸರಿ ಭಾತ್ ಮಾತ್ರ ಸಾಕು ಅಂದ್ಲು ಮಗಳು. ಅವಳಿಗೆ ಕೇಸರಿ ಭಾತನ್ನ ಕೊಟ್ಟು ನಾನು ಕೂಡ ಸ್ನಾನ ಮಾಡಿ ತಿಂಡಿನ ತಿಂದು ರೆಡಿಯಾದೆ. ಮಗಳು ಕೂಡ ಅಷ್ಟರಲ್ಲಿ ರೆಡಿಯಾದಳು. ಇಬ್ಬರು ಕೂಡ ಅಮ್ಮನ ಮನೆಗೆ ಹೋದ್ವಿ. ಅಲ್ಲಿ ತಂಗಿ ಮಗನ ಜೊತೆ ಅಪ್ಪ ಅಮ್ಮನ ಜೊತೆ ಸಮಯನ ಕಳೆದು ಎಲ್ಲರೂ ಊಟನ ಮಾಡಿ ತೋಟಕ್ಕೆ ಹೋದ್ವಿ. ತೋಟಕ್ಕೆ ಹೋದ್ಮೇಲೆ ಇದ್ದೇ ಇರುತ್ತೆ ಅಲ್ವಾ, ಅಲ್ಲಿ ಹೋದ್ಮೇಲೆ ಎಳ್ನೀರನ್ನ ಕುಡಿತೀವಿ. ಹಾಗಾಗಿ ಅಮ್ಮ ಎಲ್ರಿಗೂ ಎಳ್ನೀರನ್ನ ಕೆಡಗಿ ಕೊಚ್ಚಿ ಕೊಟ್ಟರು. ಎಲ್ಲರೂ ಕೂಡ ಎಳ್ನೀರನ್ನ ಕುಡಿದು ನಾವು ಬಾಳೆದೆಲೆ ಕುಯ್ಕೊಳ್ಳೋಣ ಅಂತ ಸ್ವಲ್ಪ ಬಾಳೆದೆಲೆನ ಕುಯ್ಕೊತಾ ಇದ್ದೀನಿ. ಬಾಳೆದೆಲೆನ ಕುಯ್ಕೊಂಡು ನಾವು ಊರಿಗೆ ಹೋಗೋಣ, ಲೇಟಾಗಿಬಿಡುತ್ತೆ ಅಂತ ಹೊರಡ್ವಿ. ಅಲ್ಲಿಂದ ನಾವು ವಾಪಸ್ಸು ಊರಿಗೆ ಬರೋ ಅಷ್ಟರಲ್ಲಿ ಕತ್ಲೆ ಆಗಿತ್ತು. ಒಣಗಾಕಿರೋ ಬಟ್ಟೆನ ಎತ್ತಿಟ್ಕೊಂಡು ನಂತರ ಊಟನೆಲ್ಲ ಮುಗಿಸಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಎತ್ತಿಟ್ಕೊಂಡೆ. ಇದಾಗಿತ್ತು ಇವತ್ತಿನ ಬ್ಲಾಗು.